ನೀವು ಬಹಳ ದಿನಗಳಿಂದ ಯೂಟ್ಯೂಬ್ ಬಗ್ಗೆ ಹುಡುಕ್ತಾ ಇದ್ರ, ಯೂಟ್ಯೂಬ್ ಅಲ್ಲಿ ಏನದೇ ಲಾಸ್ಟ್ ವಿಡಿಯೋದಲ್ಲಿ ಇತ್ತಲ್ಲ, ಅರ್ನ್ ಮಾಡ್ಬೋದಾ, ಹಂಗ್ ಮಾಡ್ಬೋದಾ, ಹಿಂಗ್ ಮಾಡ್ಬೋದಾ ಅಂತ ಹೇಳಿ ಎಲ್ಲ. ಮತ್ತೆ ಬೇರೆ ಬೇರೆ ಏನೇನೋ ಜಾಬ್ಗಳು ಮಾಡ್ತಾ ಇರ್ತೀರಾ, ಇಲ್ಲ ಹೌಸ್ ವೈಫ್ ಆಗಿರ್ತೀರಾ, ಇಲ್ಲ ಬೇರೆ ಬೇರೆ ಏನೋ ವರ್ಕ್ಗಳು ಮಾಡ್ತಾ ಇರ್ತೀರಾ. ಬಟ್ ಯೂಟ್ಯೂಬ್ ಮಾಡಕ್ ಸಾಧ್ಯನಾ? ಯೂಟ್ಯೂಬ್ ಅಲ್ಲಿ ಆಗತ್ತಾ? ಇದು ಒಂದು ದಿನದ ಕೆಲಸ ಅಲ್ಲ, ಒಂದು ಗಂಟೆ ಕೆಲಸ ಅಲ್ಲ. ನಾನು ಹೇಳ್ದಂಗೆ ಬಹಳ ಸಮಯ ತಗೊಳುತ್ತೆ. ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮಾಡಿಲ್ಲ ಅಂದ್ರೆ. ಯಾಕಂದ್ರೆ ಇದರಲ್ಲಿ ಸಿಕ್ಕಾಬಟ್ಟೆ ಯೂಟ್ಯೂಬ್ ಬಗ್ಗೆ ನಿಮಗೆ ಐಡಿಯಾಗಳಾಗ್ಲಿ, ಮೋಟಿವೇಶನ್ ಆಗ್ಲಿ, ಸೆಟ್ಟಿಂಗ್ಸ್ಗಳು ಪ್ರತಿಯೊಂದು ಇದ್ರಲ್ಲಿ ಬರ್ತಾ ಇರತ್ತೆ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಗ್ರೋ ಆಗ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ, ನನಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ನಂದೇ ಚಾನಲ್ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಯಾಕಂದ್ರೆ ಎಕ್ಸಾಂಪಲ್, ಈಗ ನಾನು ಬಹಳ ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಮಾಡಿ ನನಗೇನಾಯ್ತು ಅನ್ನೋ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಾನು ನಿಮಗೆ ಗೈಡ್ ಮಾಡೋದು. ಯಾಕಂದ್ರೆ ನಾನು ನಂದೇ ಯೂಟ್ಯೂಬ್ ಚಾನಲ್ ಇಲ್ಲ ಅಂದ್ರೆ ನಾನ್ ನಿಮಗೆ ಗೈಡ್ ಮಾಡಕ್ ಬರಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಮೈನ್ ಪಾಯಿಂಟ್, ನನಗೆ ಅದರಲ್ಲಿ ಗೊತ್ತಿರಲ್ಲ. ಯಾವುದೇ ವಿಷಯ ತಗೊಳ್ಳಿ, ಅದರಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಇರಬೇಕು. ಓನ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಹೇಳೋದಿಕ್ ಸಾಧ್ಯ. ಇನ್ನೊಬ್ರಿಗೆ ಹಿಂಗಲ್ಲ, ಹಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ನನ್ಕಿಂತ ಇನ್ನೂ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರ್ಬೋದು. ಬಟ್ ನಾನ್ ನೋಡಿದ್ದ ರೀತಿ ಬೇರೆ ಇರುತ್ತೆ, ಬೇರೆ ಬೇರೆ ನೋಡಿರೋ ರೀತಿ ಬೇರೆ ಇರುತ್ತೆ. ಇದು ಪ್ರಾಕ್ಟಿಕಲ್. ನಾನ್ ತೋರ್ಸೋದು ಕೂಡ ಪ್ರಾಕ್ಟಿಕಲ್ ಆಗಿರುತ್ತೆ. ನಂದ ಏನೇನ್ ಆಯ್ತು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ನಾನು ಏನೇನ್ ಮಾಡ್ದೆ, ಏನೇನ್ ಮಾಡ್ಬೇಕಿತ್ತು, ಪ್ಲಸ್ ಮೈನಸ್ ಇರುತ್ತೆ, ಮಾಡ್ಬೇಕು ಮಾಡಬಾರ್ದು ಅನ್ನೋದಿರುತ್ತೆ. ಮತ್ತೆ ಗೈಡ್ ಲೈನ್ಸ್ಗಳು ಇರುತ್ತೆ, ಮತ್ತೆ ಎಡಿಟಿಂಗ್ ಆಪ್ಷನ್ ಇಂದ ಹಿಡಿದು ಶೂಟಿಂಗು, ಮತ್ತೆ ಮೈಂಡ್ ಸೆಟ್, ಪ್ರತಿಯೊಂದು ಕೌಂಟ್ ಆಗತ್ತೆ ಇದರಲ್ಲಿ. ಹಂಗಾಗಿ ನೀವು ಸುಮಾರು ನೋಡಿರ್ತೀರಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಒಂದೊಂದು ಪೋಸ್ಟ್ ಹಾಕ್ತಾರೆ, ಒಂದೊಂದು ರೀಲ್ಸ್ ಹಾಕ್ತಾರೆ. ಅದೆಲ್ಲ ಬೇರೆ. ಯೂಟ್ಯೂಬ್ ಅನ್ನೋದೇ ಸಪರೇಟ್. ನೀವು ಅಬ್ಸರ್ವ್ ಮಾಡಿರ್ತೀರಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಲಿ ಮಾಡಿರ್ತಾರೆ, ಒಂದೊಂದ್ ಏನೇನೋ ಹಾಕ್ತಾರೆ. ಬಟ್ ಯೂಟ್ಯೂಬ್ ಅಲ್ಲಿ ಭಯ. ಯೂಟ್ಯೂಬ್ ಅಂದ್ರೆ ಟೋಟಲಿ ಭಯ ಇರುತ್ತೆ. ಯಾಕಂದ್ರೆ ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿ ತಕ್ಷಣ ನಿಮಗೆ ಏನೂ ವೈರಲ್ ಆಗಲ್ಲ ಇದರಲ್ಲಿ. ಯಾಕಂದ್ರೆ ಯೂಟ್ಯೂಬ್ ಬಹಳ ಕ್ಯಾಲ್ಕುಲೇಟೆಡ್. ಯೂಟ್ಯೂಬ್ ಅಲ್ಲಿ ನೋಡುವಂತ ಜನನು ಕೂಡ ಒಂದದಕ್ಕೆ ವ್ಯಾಲ್ಯೂಯೇಷನ್ ಹುಡುಕ್ತಾರೆ. ಹೌದಪ್ಪ, ಇದಕ್ಕೆ ವ್ಯಾಲ್ಯೂ ಇದಾ, ನೋಡೋಣ. ವ್ಯಾಲ್ಯೂ ಇಲ್ವಾ, ನೋಡಲ್ಲ. ಹಂಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆದ್ರೆ ಬೇರೆ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಬಹಳ ನೀವು ಪ್ರಾಕ್ಟೀಸ್ ಮಾಡಬೇಕು, ನೀವು ಕಲಿಬೇಕು, ತಪ್ಪು ಮಾಡಬೇಕು, ಪ್ರತಿಯೊಂದು ಬರ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಏನೇನ್ ಲಾಭ ಅಂದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ ನ ಗ್ರೋ ಮಾಡ್ಕೊಳ್ಲಿಕ್ಕೆ ಏನ್ ಬೇಕು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಪ್ಲಸ್ ನನ್ನ ಚಾನಲ್ ನಾನು ಹೆಂಗ್ ಗ್ರೋ ಮಾಡ್ತಾ ಇದ್ದೀನಿ ಅಂತೇಳಿ ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ತುಂಬಾ ವಿಷಯಗಳಿದೆ. ಸೆಟ್ಟಿಂಗ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಮಾಡೋದು ಯಾವುದಕ್ಕೆ ಏನು ಅಂತೇಳಿ ತುಂಬಾ ಇರುತ್ತೆ. ನಾನು ಅದರಲ್ಲಿ ನನಗೇನು ಗೊತ್ತು, ನನಗೇನು ಸಾಧ್ಯನೋ ಅದೆಲ್ಲ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಂದು ಇನ್ನೇನು ಚಾನಲ್ ಹೇಳ್ದಂಗೆ ಮಾನಿಟೈಸ್ ಆಗೋ ಲೆವೆಲ್ ಅಲ್ಲಿ ಬಂದಿದೆ. ಇನ್ನೊಂದು ಸ್ವಲ್ಪ ಇದೆ. ಅದು ಬಹಳ ದಿನದಿಂದ ಗ್ಯಾಪ್ ಕೊಟ್ಬಿಟ್ಟೆ ನಾನು. ಎಲ್ಲರದು ಏನೋ ಕನ್ಸಿಸ್ಟೆನ್ಸಿ ಇನ್ನೂ ಇರಲಿಲ್ಲ. ಮತ್ತೆ ಪ್ರತಿಯೊಂದು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಇಟ್ಕೊಂಡು ಕೂತ್ರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಮಾಡೋದು ಅಷ್ಟು ಸುಲಭಕ್ಕಿರಲ್ಲ. ಎಕ್ಸ್ಪರ್ಟ್ ಆಗಿದ್ರು ಕೂಡ ಮಾಡ್ಲಿಕ್ಕೆ ಬರಲ್ಲ, ಮಾಡಕ್ ಕಷ್ಟ ಆಗುತ್ತೆ. ಅನ್ಕೊಂಡಷ್ಟು ಯಾವ್ದು ಸುಲಭ ಇಲ್ಲ. ಬೇರೆಯವ್ರನ್ನ ನಾವು ನೋಡ್ಬೋದು, ನಾವೇ ಮಾಡಬೇಕು ಅಂತ ಅಂದಾಗ ಅದು ಬಹಳ ಕಷ್ಟ ಇರುತ್ತೆ. ಹೇಳೋದು ಸುಲಭ, ಮಾಡೋದು ಕಷ್ಟ ಅಂತ ಅಲ್ಲ, ಅದೇ ಕೌಂಟ್ ಆಗತ್ತೆ ಇಲ್ಲಿ. ಈಗ ನೀವು ಮೊದಲು ಏನ್ ಮಾಡ್ಬೇಕು ಅಂದ್ರೆ, ನೀವೇನ್ ಯೂಟ್ಯೂಬ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಮೇಲ್ ಐಡಿ ಇರುತ್ತೆ. ಆ ಮೇಲ್ ಐಡಿ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಅದು ಹಂಗೆ ಇಟ್ಕೊಂಡು ಇನ್ನೊಂದು ಅದರಲ್ಲೇ ಒಂದು ಕ್ರಿಯೇಟ್ ಮಾಡಿ. ಒಂದು ಯೂಟ್ಯೂಬ್ ಚಾನಲ್ನ ಒಂದು ಕ್ರಿಯೇಟ್ ಮಾಡಿ. ಆ ಕ್ರಿಯೇಟ್ ಮಾಡಿದ ಮೇಲೆ ಅಲ್ಲಿ ಒಂದು ಹೆಸರು ಕೊಡಿ. ಏನಾರ ಒಂದು ಹೆಸರು ಕೊಡಿ. ಹೆಸರು ಕೊಟ್ಟಾದ್ಮೇಲೆ ಹ್ಯಾಂಡಲ್ ನೇಮ್ ಕೇಳುತ್ತೆ. ಹ್ಯಾಂಡಲ್ ನೇಮ್ ಕೊಡಿ. ಒಂದು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್. ಒಂದು ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ. ಅಲ್ಲೋಗಿ ಫಸ್ಟ್ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ
ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಒಂದೊಂದೇ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಬೇಕು. ನಿಮಗೆ ಏನು ಗೊತ್ತು, ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಹೌದಪ್ಪ ನಾನು ಯೂಟ್ಯೂಬ್ ಚಾನಲ್ ನಾನು ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಬ್ಬೊಬ್ರು ಆಸಕ್ತಿ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಕೆಲಸ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಆಲ್ರೆಡಿ ಜಾಬ್ ಮಾಡ್ತಾ ಇರ್ತಾರೆ, ಇಲ್ಲ ಜಾಬ್ ಬಿಟ್ಟಿರ್ತಾರೆ, ಫ್ರೀ ಇರ್ತಾರೆ. ಅವ್ರವ್ರ ಸಿಚುವೇಶನ್ ತಕ್ಕನಾಗೆ ಮಾಡ್ಕೋಬಹುದು. ಮತ್ತೆ ಈಗಿನ ಕಾಲದಲ್ಲಿ ಇದು ಯಾಕೆ ನೆಸೆಸಿಟಿ ಯಾಕೆ ಅಂದ್ರೆ ಒಂದು ಪ್ರತಿಯೊಬ್ರು ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಮುಂಚೆ ಎಲ್ಲ ಟಿವಿ ಚಾನೆಲ್ಗಳು ನೋಡ್ತಾ ಇದ್ರು, ಪ್ಲಸ್ ಟಿವಿ ಸೀರಿಯಲ್ಗಳು ಈಗಲೂ ಇದಾವೆ, ನೋಡಲ್ಲ ಅಂತಲ್ಲ, ಎಲ್ಲ ನೋಡ್ತಾರೆ. ಬಟ್ ಪ್ರತಿಯೊಬ್ರು ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾರೆ. ಎಲ್ಲಿಗೆ ಹೋಗ್ತಾರೆ? ಫೇಸ್ಬುಕ್ ಹೋಗ್ತಾರೆ, ಯೂಟ್ಯೂಬ್ ಹೋಗ್ತಾರೆ, ಇನ್ಸ್ಟಾಗ್ರಾಮ್ ಹೋಗ್ತಾರೆ. ಹಂಗಾಗಿ ಇಲ್ಲೇ ಇರೋದು ಎಲ್ಲರೂ. ನಿಮಗೆ ಏನ್ ಇಂಟ್ರೆಸ್ಟ್, ನಿಮಗೆ ಏನಿದೆ ಅಂತ ನೋಡಿ ಅದಕ್ಕೆ ತಕ್ಕನಾಗೆ ನೀವು ಚಾನಲ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ನಿಮಗೆ ಹೆಂಗ್ ಮಾಡೋದು ಏನು ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಇದು ಯಾಕೆ ಈಗ ನೆಸೆಸಿಟಿ? ರೀಸೆಂಟ್ ಆಗಿ ಉಪೇಂದ್ರ ಅವರು ಪ್ರಜಾಕೀಯ ಅಂತ ಮಾಡಿದ್ರು. ಪ್ರಜಾಕೀಯ ಆಲ್ರೆಡಿ ಬಹಳ ವರ್ಷಗಳಾಯ್ತು. ನಾನು ಹೇಳಿದ್ದು ಅಂದ್ರೆ ಪಬ್ಲಿಸಿಟಿ ಮಾಡಕ್ಕೆ ಒಂದು ಮೀಡಿಯಾ ಬಳಸ್ಕೊಂತ ಇದಾರೆ. ಮುಂಚೆ ಎಲ್ಲ ಟಿವಿ ಚಾನಲ್ಗಳು ನೋಡ್ತಾ ಇದ್ರು, ಈ ಟಿವಿ ಚಾನಲ್ಗಳು ನೋಡೋದು ಕಡಿಮೆ ಆಗ್ಬಿಟ್ಟಿದೆ. ಹಂಗಾಗಿ ಯೂಟ್ಯೂಬ್ ನ ಯೂಸ್ ಮಾಡ್ಕೊಂತಾರೆ. ಉಪೇಂದ್ರ ಅವ್ರ ಪ್ರಜಾಕೀಯ ಈಗ ರೀಸೆಂಟ್ ಆಗಿ ತಮಿಳ್ನಾಡಲ್ಲಿ ವಿಜಯ್ ತಳಪತಿ ಹೆಂಗೆ ವಿನ್ ಆದ್ರು, ಅಂದ್ರೆ ಫಿಲಂ ಆಕ್ಟ್ರು, ಸಿನಿಮಾದವರು ಹೆಂಗೆ ರಾಜಕೀಯದಲ್ಲಿ ವಿನ್ ಆದ್ರು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಚರ್ಚೆ ನಡೀತಾ ಇದೆ. ಯಾರು ಮಾಡ್ಬೇಕು, ಯಾಕೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ತುಂಬಾ ಚರ್ಚೆ ಮಾಡ್ತಿದ್ದಾರೆ. ಯಾರು ಫಿಲಂ ಆಕ್ಟರ್ಗಳಲ್ಲಿ ಯಾರಿದ್ದಾರೆ ನಮ್ಮ ರಾಜಕೀಯ ಬರಕ್ಕೆ ಅಂತ ಚರ್ಚೆಗಳು ನಡೀತಾ ಇದೆ. ಅದನ್ನ ಪ್ರಜಾಕೀಯ ಉಪೇಂದ್ರರು, ಫಿಲಂ ಆಕ್ಟರ್ ಉಪೇಂದ್ರ ನೋಡಿರ್ತೀರ, ಎಲ್ಲರಿಗೂ ಗೊತ್ತಿರೋಂತ ಉಪೇಂದ್ರ ಅಂದ್ರೆ ಫಸ್ಟ್ ನಂಬರ್ 1 ಫಿಲಂ ಆಕ್ಟರ್ಗಳಲ್ಲಿ. ಅವರು ಪ್ರಜಾಕೀಯ ಅಂತ ಒಂದು ಪಕ್ಷ ಮಾಡಬೇಕು ಅಂತೇಳಿ, ಅಂದ್ರೆ ರಾಜಕೀಯ ಬೇರೆ, ರಾಜ ನಡೆಸುವಂತದ್ದು ಪ್ರಜಾಕೀಯ, ಪ್ರಜೆಗಳ ನಡೆಸುವಂತದ್ದು ಅಂತೇಳಿ ಪ್ರಜಾಕೀಯ ಅಂತ ಮಾಡಿದ್ದಾರೆ. ಅಂದ್ರೆ ಪ್ರಜೆಗಳು ನೀವೇ, ಓಟ್ ಹಾಕೋರು ನೀವೇ ಇದನ್ನ ನಡೆಸಬೇಕು, ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಮಾಡಿದ್ದಾರೆ. ಬಟ್ ಅದು ಯಾರಿಗೂ ಇನ್ನು ಅರ್ಥ ಆಗ್ತಾ ಇಲ್ಲ. ಉಪೇಂದ್ರ ನೀವೇ ಬನ್ನಿ, ನೀವೇ ಮುಂದೆ ನಿಂತ್ಕೊಂಡು ಮಾಡಿ ಅಂತಾರೆ. ಬಟ್ ಅವ್ರ ಕಾನ್ಸೆಪ್ಟ್ ಇರೋದೇ ಬೇರೆ. ನಾನ್ ನಿಂತ್ಕೊಂಡು ನಾನ್ ಗೆದ್ದು ನಾನ್ ಮಾಡೋಂಥದ್ದಲ್ಲ ಇದು. ಪ್ರಜೆಗಳಿಗೋಸ್ಕರ ಮಾಡುವಂಥದ್ದೇ ಪ್ರಜಾಕೀಯ. ನೀವು ಬನ್ನಿ ಅಂತ ಅವ್ರು ಹೇಳ್ತಾ ಇದಾರೆ. ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಅವ್ರದ್ದು ಏನು ಹೇಳಿದಾರೆ ಅವರು, ಅದು ಯಾರಿಗೂ ಇನ್ನು ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಕವರ್ ಮಾಡ್ತೀನಿ, ಯಾಕೆ, ಹೆಂಗೆ, ಏನ್ ಹೇಳ್ತಾ ಇದಾರೆ ಅಂತೇಳಿ. ಅದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದೆ. ರಾಜಕೀಯ ಪ್ರಜಾಕೀಯ ಅನ್ನೋದು ಸಪರೇಟ್, ಅವ್ರದೇ ಒಂದು ದಾರಿನಲ್ಲಿ ಚೆನ್ನಾಗಿದೆ ಕಾನ್ಸೆಪ್ಟ್ ಪ್ರಜಾಕೀಯ. ನೆಕ್ಸ್ಟ್ ಏನಾರ ಓಟ್ ಹಾಕ್ಬೇಕು ಅಂದ್ರೆ ನಾವು ಯೋಚನೆ ಮಾಡ್ಬೇಕು, ಪ್ರಜಾಕೀಯಕ್ಕೆ ಓಟ್ ಹಾಕ್ಬೇಕಾ ಅಲ್ಲ, ಇದು ನಮ್ಮಲ್ಲೇ ಒಬ್ಬರು ನಿಲ್ಸಿ ನಾವು ಗೆಲ್ಲಿಸ್ಬೇಕು ಅನ್ನೋ ಕಾನ್ಸೆಪ್ಟ್. ಅದು ಬೇರೆ ಬೇರೆ ರೀತಿ ಇದೆ. ನಾವು ಯಾವ್ಯಾವ ಆಂಗಲ್ಗಳಲ್ಲಿ ನೋಡ್ತೀವಿ ಆ ರೀತಿ ಅದು ಎಳ್ಕೊಂಡು ಹೋಗುತ್ತೆ. ಬಟ್ ನಾನಿಲ್ಲಿ ಹೇಳಕ್ ಏನ್ ಬಂದೆ ಅಂದ್ರೆ, ನಾವು ಹೆಂಗೆ ಅದನ್ನ ಯೂಟ್ಯೂಬ್ ಅನ್ನೋದು ಹೆಂಗೆ ಯೂಸ್ ಮಾಡ್ಕೋಬೇಕು, ಅದರಿಂದ ಏನೇನ್ ಆಗ್ತಾ ಇದೆ. ಯಾಕಂದ್ರೆ ಯೂಟ್ಯೂಬ್ ಅನ್ನೋದು ಅತಿ ದೊಡ್ಡ ಪ್ಲಾಟ್ಫಾರ್ಮು. ನಾವು ಅದ್ರಲ್ಲಿ ಏನೂ ಇಲ್ಲ. ಸುಮಾರು ಜನ ಅದನ್ನ ಮೀಡಿಯಾ ಆಗಿ ಬಳಸ್ಕೊಂತಿದ್ದಾರೆ. ಆಲ್ರೆಡಿ ಅದು ಮೀಡಿಯಾನೇ ಆಗ್ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನ್ಯೂಸಿಗಾಗಿರ್ಬೋದು, ಇನ್ಫಾರ್ಮೇಶನ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಳ್ಳೋಂಥದ್ದು ಯೂಟ್ಯೂಬ್ ಆಗಿದೆ. ಎಷ್ಟೋ ಕೋಟಿ ಗಟ್ಟಲೆ ಸರ್ಚಸ್ ಇರುತ್ತೆ ಯಾವಾಗ್ಲೂ. ಇಲ್ಲಿ ನಾವೇನ್ ಮಾಡಬೇಕು, ಮತ್ತೆ ಇದರಲ್ಲಿ ನಾವು ಏನನ್ನ ನಾವು ಅರ್ನ್ ಮಾಡಕ್ ಆಗಲ್ವಾ, ನಿಜವಾಗ್ಲೂ ಮಾಡ್ತಾ ಇರೋರು, ಇಂಥದ್ದೆಲ್ಲ ತುಂಬಾ ಡೌಟ್ಸ್ ಇರುತ್ತೆ. ನನಗೂ ಡೌಟ್ ಇತ್ತು ಮಾಡಕ್ ಮುಂಚೆ ಎಲ್ಲ. ಈಗ ಡೌಟ್ಗಳೆಲ್ಲ ಕ್ಲಿಯರ್ ಆಗಿದೆ. ಆ ಡೌಟ್ಗಳೆಲ್ಲ ಕ್ಲಿಯರ್ ಆಗಿರೋದಕ್ಕೆ ನಾನು ನಿಮ್ಮ ಸರ್ಚ್ ಅಲ್ಲಿ ನಾನು ಸಿಕ್ಕಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಎಷ್ಟೋ ವರ್ಷದಿಂದ ಯೂಟ್ಯೂಬ್ ಮಾಡಬೇಕು ಅಂತೇಳಿ ಮಾಡಿದ್ದೆ. ಮತ್ತೆ ತುಂಬಾ ಪೆಟ್ಗಳು ತಿಂದಿದ್ದೀನಿ. ಏನೇನ್ ಪೆಟ್ಗಳು ತಿಂದೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ನಾವ್ ಏನ್ ಕಲಿಬಹುದು ಏನು ಅನ್ನೋದೇ ನಿಮಗೆ ಈ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ಇರುತ್ತೆ. ಯಾರೋ ಹೇಳಿದ್ರು ಹಂಗಂತೆ, ಯಾರೋ ಹೇಳಿದ್ರೆ ಹಿಂಗಂತೆ ಅಂತ ಏನು ಇರೋದಿಲ್ಲ ಇದರಲ್ಲಿ. ಬಕ್ವಾಸ್ ಅಂತ ಏನು ಇರೋದಿಲ್ಲ. ಪ್ರಾಕ್ಟಿಕಲ್ ಆಗಿ ನನಗಾಗಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಮಾಡೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗದು ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ಮುಂದೆ ತುಂಬಾ ಇನ್ಫಾರ್ಮೇಶನ್ ಬರುತ್ತೆ. ಇದಿನ್ನು ಸ್ಟಾರ್ಟಿಂಗ್ ಸ್ಟೇಜ್. ಇದಿನ್ನು
ಯೂಟ್ಯೂಬ್ ಅಲ್ಲಿ ಗ್ರೋ ಆಗ್ಬೇಕು ಅಂತ ಯಾರ್ಯಾರು ಅನ್ಕೊಂಡಿದ್ದೀರಾ, ಯೂಟ್ಯೂಬ್ ಯಾರ್ಯಾರು ನೋಡ್ತಾ ಇದ್ದೀರಾ, ನಾನು ಏನೋ ಒಂದು ಮಾಡಬೇಕು ಅಂತ ಇದ್ದೀನಿ, ನನಗೆ ಏನ್ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಏನ್ ಅನ್ಕೊಂತಾ ಇದ್ದೀರಾ, ನನ್ನನ್ನ ಫಾಲೋ ಮಾಡಿ. ನಂದೇ ಇನ್ನೊಂದು ಚಾನಲ್ ಇದೆ, ಹರೀಶ್ ಶೆಟ್ಟಿ ಲಾಕ್ಸ್ ಅಂತ ಹೇಳಿ. ಬೇಕು ಅಂದ್ರೆ ಅದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನಿಲ್ಲ, ನನ್ನ ಡೈಲಿ ಲಾಗ್ಸ್ ಇರುತ್ತೆ, ರೆಗ್ಯುಲರ್ ಲಾಗ್ ವಿಡಿಯೋದು. ಅದು ಆಕ್ಚುಲಿ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಅದರಲ್ಲಿ ಇರೋದಿಲ್ಲ, ಅದು ಡೈಲಿ ಲಾಗ್ಸ್. ನಿಮಗೆ ಫಾಲೋ ಮಾಡ್ಲಿಕ್ಕೆ ಹೇಳ್ತಾ ಇರೋದು ಹರೀಶ್ ಶೆಟ್ಟಿ ಲಾಗ್ಸ್, ಸಬ್ಸ್ಕ್ರೈಬ್ ಮಾಡ್ಬೋದು. ಇನ್ನೊಂದು ಚಾನಲ್ಲು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅಕ್ವಾ ಬ್ಲೇಸ್ ಅಂತ ಹೇಳಿದೆ, ಅದು ಬೇರೆ ಕ್ಯಾಟಗರಿ, ಅದು ಬೇರೆ ಬರೀ ಪ್ಯೂರಿಫೈಯರು, ಅಸೆಂಬ್ಲಿಂಗು. ಅದು ಯಾಕೆ ಏನು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಹೇಳ್ತೀನಿ, ಇದೇ ಚಾನಲ್ ಅಲ್ಲಿ ಹೇಳ್ತೀನಿ ನಿಮಗೆ ಯಾಕೆ ಮಾಡಿದ್ವಿ, ಏನ್ ಮಾಡಿದ್ವಿ. ನಿಮಗೆ ಏನಾರ ಡೌಟ್ ಇತ್ತು, ಏನಾರ ಕ್ವಶನ್ಸ್ಗಳಿತ್ತು, ನಿಮಗೆ ಯಾವ ತರದ ವಿಡಿಯೋಗಳು ಬೇಕು, ನಮಗೇನೋ ಇದು ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ಹೇಳಿ, ಗೊತ್ತಿದ್ರೆ ಅಂತ ಕೇಳಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಜಾಗ ಇರುತ್ತೆ, ಹೋಗಿ ಡೈರೆಕ್ಟ್ ಆಗಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ತರ ವಿಡಿಯೋಗಳು ನಾನು ನಿಮಗೆ ಇನ್ಫಾರ್ಮೇಶನ್ ನ ಕೊಡ್ಲಿಕ್ಕೆ, ನನಗೆ ಏನ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡಾರ ಕೊಡ್ತೀನಿ. ಯಾಕಂದ್ರೆ ನಾನು ಗ್ರೋ ಆಗ್ಬೇಕು, ನನಗೂ ಯೂಟ್ಯೂಬ್ ಗ್ರೋ ಆಗ್ಬೇಕು ಅಂತಾನೆ ಮಾಡ್ತಾ ಇರೋದು. 100% ಎಲ್ಲರೂ ಸೇರಿ ಗ್ರೋ ಆಗ್ಬೋದು. ಓಕೆ, ಈ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಮತ್ತೆ ವಿಡಿಯೋ ಬರ್ತಾ ಇರುತ್ತೆ, ರೆಗ್ಯುಲರ್ ವಿಡಿಯೋ ಸಿಗುತ್ತೆ, ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ ಕನ್ನಡದವರು ಬೆಳಿಬೇಕು ಅಂತೇಳಿ, ಯಾಕಂದ್ರೆ ಹಿಂದಿ, ಇಂಗ್ಲಿಷ್ ಎಲ್ಲಾ ಚಾನಲ್ನವರು ಬೆಳೀತಾ ಇದಾರೆ. ನಮ್ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಸಿಗೋದೇ ಕಷ್ಟ. ಎಷ್ಟೋ ಇನ್ಫಾರ್ಮೇಶನ್ಗಳು ನಮ್ ಕನ್ನಡದಲ್ಲಿ ಇಲ್ಲ, ಹುಡುಕ್ ನೋಡಿ. ಕನ್ನಡದಲ್ಲಿ ತುಂಬಾ ಕಡಿಮೆ ಅರ್ಧಂಬರ್ಧ ಕೆಲವೊಂದು ಇನ್ಫಾರ್ಮೇಶನ್ ಇರ್ಬೋದು. ಓಕೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ.